ಹಲೋ, ನಾನಿವತ್ತು ಸೊಪ್ಪಿನ ಸಾರು ಮಾಡ್ತಾ ಇದ್ದೀನಿ. ಅದಕ್ಕೆ ನಾನು ದಂಟಿನ ಸೊಪ್ಪು ಮತ್ತು ಸಬ್ಬಕ್ಕಿ ಸೊಪ್ಪನ್ನ ತೊಗೊಂಡಿದ್ದೀನಿ. ಅದಕ್ಕೆ ತೊಳೆದಿರುವಂತಹ ಟೊಮೊಟೊ, ಸ್ವಲ್ಪ ಹುಣಸೆಹಣ್ಣು, ಈರುಳ್ಳಿ, ಮೆಣಸಿನ್ಕಾಯಿ ಹಾಕಿ ಇದನ್ನು ಒಂದು ಕೂಗಿಸ್ಕೊಳ್ಳೋಣ. ಹಾಗೆ ಬೆಳ್ಳುಳ್ಳಿ ಬಿಡಿಸಿ ಇಟ್ಕೊಂಡಿದ್ದೀನಿ, ಅದನ್ನು ಹಾಕ್ತಾಯಿದ್ದೀನಿ. ಸೊಪ್ಪು ಬೇಯಕ್ಕೆ ನೀರು ಬೇಕಲ್ವಾ, ನೀರನ್ನು ಒಂದೆರಡು ಲೋಟ ಸೇರಿಸ್ತಾ ಇದ್ದೀನಿ. ಈಗ ಕುಕ್ಕರ್ ಮುಚ್ಚಿ ಒಂದು ಕೂಗಿಸ್ಕೊಳ್ಳೋಣ. ಈಗ ನಾನು ಕುಕ್ಕರ್ ಹಾಕಿದ್ದೀನಿ, ಒಂದು ಕೂಗಿಸ್ಕೊಳ್ಳೋಣ. ಇದು ಸಿಮ್ಮೆಲ್ಲ ಹೋಗ್ಲಿ, ಆಮೇಲೆ ನಾವು ಖಾರ ರುಬ್ಕೊಳ್ಳೋಣ. ಈಗ ಸಿಮ್ಮೆಲ್ಲ ಹೋಗಿದೆ, ಖಾರ ರುಬ್ಕೊಳ್ಳೋಣ. ಈಗ ಖಾರಕ್ಕೆ ನಾನು ತೆಂಗಿನಕಾಯಿ ತೊಗೊಂಡಿದ್ದೀನಿ, ಒಂದು ಅರ್ಧ, ಕೊತ್ತಂಬರಿ ಸೊಪ್ಪು ತೊಗೊಂಡಿದ್ದೀನಿ, ಒಂದು ಸ್ಪೂನಷ್ಟು ಜೀರಿಗೆ ತೊಗೊಂಡಿದ್ದೀನಿ. ಇದನ್ನು ಮೊದಲು ಸ್ವಲ್ಪ ಚೆನ್ನಾಗಿ ಇದನ್ನು ರುಬ್ಬಬೇಕು. ಆಮೇಲೆ ಇದಕ್ಕೆ ಬೆಂದಿರುವಂತಹ ಸೊಪ್ಪುಗಳನ್ನ ಸೇರಿಸ್ಕೊಂಡು ಮತ್ತೆ ರುಬ್ಬಬೇಕು. ಈಗ ಇದನ್ನು ರುಬ್ಕೊಂಡ್ಬಂದಿದ್ದೀನಿ, ತೆಂಗಿನಕಾಯಿ ಮತ್ತು ಜೀರಿಗೆ ಮತ್ತು ಕೊತ್ತಂಬರಿ ಸೊಪ್ಪನ್ನ. ಇದಕ್ಕೆ ಈಗ ಬೆಂದಿರುವಂತಹ ಸೊಪ್ಪನ್ನು ಸೇರಿಸೋಣ. ನೋಡಿ, ಸೊಪ್ಪು, ಟೊಮೊಟೊ, ಈರುಳ್ಳಿ, ಬೆಳ್ಳುಳ್ಳಿ, ಹುಣಸೆಹಣ್ಣು, ಹಸಿಮೆಣಸಿನ್ಕಾಯಿ ಎಲ್ಲನೂ ಕೂಡ ಚೆನ್ನಾಗಿ ಬೆಂದಿದೆ. ಈಗ ಇದು ಸ್ವಲ್ಪ ತಣ್ಣಗಾದ್ಮೇಲೆ ನುಣ್ಣಗೆ ಪೇಸ್ಟ್ ಮಾಡ್ಕೊಳ್ಳೋಣ. ಸೊಪ್ಪು ತಣ್ಣಗಾಗಿ ರುಬ್ಕೊಳ್ಳೋ ಗಂಟ ನಾನು ಬೇಳೆ ಮತ್ತು ಹೆಸರು ಕಾಳನ್ನ ತೊಳ್ಕೊಂಡು ನೀರು ಹಾಕಿಟ್ಕೊಂಡಿದ್ದೀನಿ. ಇದನ್ನು ಒಂದೆರಡು ಕೂಗಿಸ್ಕೊಳ್ಳೋಣ. ಈಗ ಇದನ್ನು ಒಂದೆರಡು ಕೂಗಿಸ್ಕೊಳ್ಳೋಣ. ಈಗ ನಾನು 2 ಕೂಗಿಸ್ಕೊಳ್ಳೋಕ್ಕೋಸ್ಕರ ಮತ್ತೆ ಕುಕ್ಕರ್ಗೆ ಬೇಳೆ ಮತ್ತು ಹೆಸರು ಕಾಳನ್ನ ಹಾಕಿ ಇಟ್ಟಿದ್ದೀನಿ. ಎರಡು ಕೂಗಿಸ್ಕೊಂಡಿದ್ದೀನಿ, ಸಿಮ್ಮೆಲ್ಲ ಹೋಗಿ. ಆಮೇಲೆ ಈಗ ಒಗ್ಗರಣೆ ಹಾಕೊಳ್ಳೋಕ್ಕೆ ನಾನು ಸಾಸಿವೆ ಮತ್ತು ಜೀರಿಗೆ, ಹಾಗೆ ಈರುಳ್ಳಿ ಮತ್ತು ಒಣಮೆಣಸಿನ್ಕಾಯಿ, ಬೆಳ್ಳುಳ್ಳಿ, ಎಣ್ಣೆ ತೊಗೊಂಡಿದ್ದೀನಿ, ಮತ್ತು ಖಾರನ ರುಬ್ಬಿಟ್ಕೊಂಡಿದ್ದೀನಿ. ಹಾಗೆ ಹೆಸರು ಕಾಳು ಮತ್ತು ಬೇಳೆಕಾಳನ್ನ ಒಂದೆರಡು ಕೂಗಿಸ್ಕೊಂಡು ಇಟ್ಕೊಂಡಿದ್ದೀನಿ. ಬನ್ನಿ ಒಗ್ಗರಣೆ ಹಾಕೋಣ. ಈಗ ಕುಕ್ಕರು ಕಾದಿದೆ. ಈಗ ನಾನು ಎಣ್ಣೆ ಸೇರಿಸ್ತಾ ಇದ್ದೀನಿ. ಎಣ್ಣೆ ಕಾದಿದೆ, ಒಂದೆರಡು ಸ್ಪೂನು ಸಾಸಿವೆ ಸೇರಿಸ್ತಾ ಇದ್ದೀನಿ. ಹಾಗೆ ಕರಿಬೇವಿನ ಸೊಪ್ಪು ಮತ್ತು ಜೀರಿಗೆ ಒಂದೆರಡು ಸ್ಪೂನ್ ಹಾಕ್ತಾ ಇದ್ದೀನಿ. ಬ್ಯಾಡಿಗೆ ಮೆಣಸಿನಕಾಯಿನ ಹಾಕ್ತಾ ಇದ್ದೀನಿ. ಹಾಗೆ ಒಂದು 8 ಎಸಳು ಬೆಳ್ಳುಳ್ಳಿ ಸೇರಿಸ್ತಾ ಇದ್ದೀನಿ. ಒಂದೆರಡು ಈರುಳ್ಳಿ ಕಟ್ ಮಾಡ್ಕೊಂಡಿದ್ದೀನಿ, ಅದನ್ನ ಹಾಕ್ತಾ ಇದ್ದೀನಿ. ಹಸಿರು ಕಾಳು ಮತ್ತು ಬೇಳೆಕಾಳು ಹಾಕೊಂಡಿದ್ದೀನಿ, ಅದನ್ನು ಸೇರಿಸ್ತಾ ಇದ್ದೀನಿ.
ಸಾಕು. ನಾನು ಸೊಪ್ಪು ಬೇಯಿಸುವಾಗಲಿ ಮಸಾಲೆ ರುಬ್ಬುವಾಗಲಿ ಅಥವಾ ಕಾಳು ಬೇಯಿಸುವಾಗಲಿ ಉಪ್ಪು ಎಲ್ಲೂ ಸೇರಿಸಿಲ್ಲ. ಈಗ ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸ್ತಾ ಇದ್ದೀನಿ. ಈಗ ಒಂದೆರಡು ಕುದಿ ಬಂದರೆ ಸಾಕಿದ್ದು, 2-3 ಕುದಿ. ಇದು ನಾವು ಕುಕ್ಕರ್ ಏನು ಮುಚ್ಚೋದು ಬೇಡ, ಅಥವಾ ಕುಕ್ಕರ್ ಮುಚ್ಚಿ ನೀವು ಒಂದು ಕೂಗಬೇಕಾದ್ರೆ ಕೂಗಿಸ್ಬೋದು. ನಾನಿಲ್ಲಿ ಹಾಗೇನೆ ಒಂದೆರಡು ಕುದಿನ ಕುದಿಸ್ತಾ ಇದ್ದೀನಿ. ನೋಡಿ ಚೆನ್ನಾಗಿ ಕುದೀತಾ ಇದೆ. ಇದೊಂದು ಸ್ವಲ್ಪ ಹೊತ್ತು ಇನ್ನೊಂದು 2 ನಿಮಿಷ 3 ನಿಮಿಷ ಇದೇ ಕುದಿಲ್ಬಿಟ್ರೆ ಸೊಪ್ಪಿನ ಸಾರು ರೆಡಿ ಆಗುತ್ತೆ. ಹೀಗೇನೆ ಒಳ್ಳೆ ಸುವಾಸನೆ ಬರ್ತಿದೆ. ಆದರೂ ಕೂಡ ಇನ್ನೂ 1-2 ನಿಮಿಷ ಚೆನ್ನಾಗಿ ಕುದೀಲಿ. ಇದು ಇವಾಗ ರೆಡಿಯಾಗಿದೆ. ಈಗ ಸರ್ವ್ ಮಾಡ್ಕೊಳ್ಳೋಣ. ನೋಡಿ ಬಿಸಿ ಬಿಸಿಯಾದ ಸೊಪ್ಪಿನ ಸಾರು ರೆಡಿಯಾಗಿದೆ. ನೀವು ಕೂಡ ಮಾಡಿಕೊಂಡು ತಿಂದು ಹೇಗಿತ್ತು ಅಂತ ನನಗೆ ಹೇಳ್ತೀರಾ ಅಲ್ವಾ, ಕಮೆಂಟ್ ಮಾಡ್ತೀರಲ್ವಾ. ದಯವಿಟ್ಟು ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ನಿಮ್ಮ ಸಬ್ಸ್ಕ್ರೈಬೇ ನಮಗೆ ಹೆಚ್ಚೆಚ್ಚು ಅಡುಗೆಗಳು ಮಾಡೋದು ಸ್ಫೂರ್ತಿ ಅಂತ ಹೇಳ್ತಾ ಈ ವಿಡಿಯೋನ ಇದು ಮುಗಿಸ್ತಾ ಇದ್ದೀನಿ. ಹಾಗೆ ಇದು ಮುದ್ದೆ ಜೊತೆ ಅನ್ನದ ಜೊತೆ ತುಂಬ ಚೆನ್ನಾಗಿರುತ್ತೆ. ನೋಡಿ ಮಾಡ್ಕೊಂಡು ತಿಂದು ಹೇಗಾಯಿತು ಅಂತ ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ನಮಸ್ಕಾರ.